My precious friend, ನನ್ನ ಅಮೂಲ್ಯ ಸ್ನೇಹಿತನೇ, God wants you to ride on the heights of the land. ನೀವು ಭೂಮಿಯ ಎತ್ತರ ಪ್ರದೇಶಗಳಲ್ಲಿ ಹಾರಬೇಕೆಂದು ದೇವರು ಬಯಸುತ್ತಾರೆ. Isaiah 58:14. ಯೆಶಾಯ 58:14ರಲ್ಲಿ This is this year's promise. ಇದು ಈ ವರ್ಷದ ವಾಗ್ದಾನವಾಗಿದೆ. And the promise for this month ಈ ತಿಂಗಳಿನ ವಾಗ್ದಾನ is found in Exodus 9:16. ವಿಮೋಚನೆ ಕಾಂಡ 9:16ರಲ್ಲಿ ಅದನ್ನು ನೋಡುತ್ತೇವೆ. The Lord says, I have raised you up. ನಾನೇ ನಿನ್ನನ್ನು ಮೇಲೆಬ್ಬಿಸಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. I, the Almighty God, have raised you up from wherever you are. ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಸರ್ವಶಕ್ತನಾದ ದೇವರು ನಾನು ಎಬ್ಬಿಸಿದ್ದೇನೆ ಎಂದು ಹೇಳುತ್ತಾನೆ. So that I might show you my power. ನಾನು ನನ್ನ ಬಲವನ್ನು ನಿನಗೆ ತೋರಿಸುವುದಕ್ಕಾಗಿಯೇ. And my name may be proclaimed in all the earth through you. ಈ ಭೂಮಿಯ ಮೇಲೆ ನಿನ್ನ ಮೂಲಕ ನನ್ನ ಹೆಸರನ್ನು ಪ್ರಸಿದ್ಧಿಪಡಿಸಬೇಕೆಂತಲೂ. Yes, as God lifts you up from the lowest levels to the highest levels, God's power is revealed in your life and through your life to the world. ದೀನಾವಸ್ಥೆಯಿಂದ ನಿಮ್ಮನ್ನು ಉನ್ನತ ಸ್ಥಿತಿಗೆ ದೇವರು ತರುವಾಗ ನಿಮ್ಮ ಜೀವಿತದ ಮೂಲಕ ಪ್ರಪಂಚಕ್ಕೆ ಆತನು ತನ್ನ ಬಲವನ್ನು ಪ್ರಕಟಗೊಳಿಸುತ್ತಾನೆ. God wants his name to be glorified. ತನ್ನ ಹೆಸರು ಮಹಿಮೆ ಹೊಂದಬೇಕೆಂದು ಆತನು ಬಯಸುತ್ತಾನೆ. His power to be revealed. ಆತನ ಬಲ ಪ್ರಕಟಗೊಳ್ಳಬೇಕು. And so he will raise you up from the situation you are in today. ಇಂದು ನೀವು ಇರುವ ಪರಿಸ್ಥಿತಿಗಳಿಂದಲೇ ಆತನು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. Do not be afraid. ಭಯಪಡಬೇಡಿರಿ. Thank the Lord Jesus. ಕರ್ತನಾದ ಯೇಸುವಿಗೆ ವಂದಿಸಿರಿ. Say thank you, Lord. ಕರ್ತನೇ ವಂದನೆಗಳು ಎಂದು ಹೇಳಿರಿ. You are raising me up. ನನ್ನನ್ನು ನೀನು ಮೇಲೆಬ್ಬಿಸುವುದಕ್ಕಾಗಿ. You are raising me up from my position. ನನ್ನ ಸ್ಥಾನದಿಂದ ನನ್ನನ್ನು ಮೇಲೆತ್ತುವುದಕ್ಕಾಗಿ. And through that your power will be revealed. ಅದರ ಮೂಲಕ ನಿನ್ನ ಬಲ ಪ್ರಕಟಗೊಳ್ಳುತ್ತದೆ. Thank you, Jesus. ಯೇಸುವೇ ವಂದನೆಗಳು. All right, my friend. ಎಲ್ಲವೂ ಸರಿ ನನ್ನ ಸ್ನೇಹಿತರೆ. Firstly, God wants to raise you from the ashes. ಮೊದಲನೇದಾಗಿ ದೇವರು ಬೂದಿಯಿಂದ ನಿಮ್ಮನ್ನು ಮೇಲಕ್ಕೆತ್ತಲು ಬಯಸುತ್ತಾನೆ. If you read Psalm 113 and verse 7 and 8. ಕೀರ್ತನೆ 113 7 8ನೇ ವಾಕ್ಯ ನೀವು ಓದುವಾಗ The scripture says, ವಾಕ್ಯವು ಹೇಳುತ್ತದೆ, God raises the poor from the dust and lifts the needy from the ash heap. ದೇವರು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಮೇಲೆತ್ತುತ್ತಾನೆ. He seats them with princes, with the princes of the people. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳರಿಸುತ್ತಾನೆ. God wants to lift you up ಕರ್ತನು ನಿಮ್ಮನ್ನು ಮೇಲೆತ್ತಲು ಬಯಸುತ್ತಾನೆ. from the ashes. ತಿಪ್ಪೆಯಿಂದ ಬೂದಿಯಿಂದ. Yes, Jesus went through death itself and was buried in the ashes, buried in the dust of the earth. ಹೌದು, ಯೇಸು ಸ್ವತಃ ತಾನೇ ಮರಣದ ಮೂಲಕ ಹಾದು ಹೋಗಿ ಬೂದಿಯಲ್ಲಿ ಈ ಲೋಕದ ಧೂಳಿನಲ್ಲಿ ಸಮಾಧಿ ಮಾಡಲ್ಪಟ್ಟನು. But according to Romans 8:11, ರೋಮ 8:11 ಪ್ರಕಾರ the Holy Spirit lifted him up from the dust, from the mortal remains. ಆದರೆ ಪವಿತ್ರಾತ್ಮನು ಸತ್ತವರೊಳಗಿಂದ ಎಬ್ಬಿಸಿ ಮೃತ ದೇಹವನ್ನು ಕೂಡ ಬದುಕಿಸಿದನು. And made him come alive. ಜೀವಿತನಾಗಿ ಬರುವಂತೆ ಸಹಾಯ The ಮಾಡಿದನು. same Holy Spirit will lift you up from the position you are in today. ಇಂದು ನೀವು ಇರುವ ಪರಿಸ್ಥಿತಿಗಳಿಂದಲೇ ಪವಿತ್ರಾತ್ಮನು ನಿಮ್ಮನ್ನು ಮೇಲೆತ್ತುವನು. 1 Corinthians 6:14 says, ಮೊದಲನೇ ಕೊರಿಂಥ 6:14 ಹೇಳಲ್ಪಟ್ಟಿದೆ, the Lord who raised Jesus up from the dead will raise you up also. ಕರ್ತನಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದಾತನೇ ನಿಮ್ಮನ್ನು ಮೇಲೆಬ್ಬಿಸುವನು. 2 Corinthians 4:14 says, ಎರಡನೇ ಕೊರಿಂಥ 4:14 ಹೇಳಲ್ಪಟ್ಟಿದೆ, the Lord will raise you up and present you along with Jesus to himself. ಕರ್ತನು ನಿಮ್ಮನ್ನು ಎಬ್ಬಿಸಿ ಯೇಸುವಿನೊಂದಿಗೆ ಆತನ ಜೊತೆಯಲ್ಲಿ ಆತನ ಮುಂದೆ ನಿಲ್ಲಿಸುವನು. There's going to be resurrection in your daily life. ನಿಮ್ಮ ಪ್ರತಿದಿನದ ಜೀವಿತದಲ್ಲಿ ಒಂದು ಪುನರುತ್ಥಾನ ಉಂಟಾಗುತ್ತದೆ. In Proverbs 24 and verse 16 the Bible says, ಜ್ಞಾನೋಕ್ತಿಗಳು 24:16 ಸತ್ಯವೇದವು ಹೇಳುತ್ತದೆ, even though the righteous may fall 7 times, yet he will rise again, she will rise again. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು ಎಂದು ಹೇಳಲ್ಪಟ್ಟಿದೆ. You may have fallen so deeply. ನೀವು ಬಹಳ ಆಳವಾಗಿ ಬಿದ್ದಿರಬಹುದು. You may have fallen again and again. ಮತ್ತೆ ನೀವು ಬಿದ್ದಿರಬಹುದು. You may be in the ನೀವು dust. ಧೂಳಿನಲ್ಲಿ ಇರಬಹುದು.
But ಆದರೆ the Holy Spirit of God, who raised Jesus from the dust and made him come alive, will make you also come alive by raising you up. ಪವಿತ್ರಾತ್ಮನು ಯೇಸು ಕ್ರಿಸ್ತನನ್ನು ಧೂಳಿಯಿಂದ ಎಬ್ಬಿಸಿ ಬದುಕುವಂತೆ ಮಾಡಿದ ಆತನು ನಿಮ್ಮನ್ನು ಕೂಡ ಬದುಕಿಸುತ್ತಾನೆ. Surrender your life to Jesus. ಯೇಸುವಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡಿರಿ. Surrender everything that is bringing death in your life, including sin. ನಿಮ್ಮ ಜೀವಿತದಲ್ಲಿ ಪಾಪ ತರುವಂತ ಎಲ್ಲ ಮರಣ ಅದೆಲ್ಲವನ್ನು ಆತನಿಗೆ ಒಪ್ಪಿಸಿಕೊಡಿರಿ. Surrender the addiction. ನಿಮ್ಮ ಚಟಗಳನ್ನು ಒಪ್ಪಿಸಿಕೊಡಿರಿ. Surrender the weakness. ನಿಮ್ಮ ಬಲಹೀನತೆಯನ್ನು ಒಪ್ಪಿಸಿಕೊಡಿರಿ. Surrender the anger. ಕೋಪವನ್ನು ಒಪ್ಪಿಸಿಕೊಡಿರಿ. Whatever is taking you away from Jesus, surrender it to Jesus. ಯೇಸುವಿನಿಂದ ಯಾವುದು ನಿಮಗೆ ದೂರ ತೆಗೆದುಕೊಂಡು ಹೋಗುತ್ತಿದೆಯೋ ಅದನ್ನು ಒಪ್ಪಿಸಿಕೊಡಿರಿ. And say, help me, Lord. ಕರ್ತನೇ ಸಹಾಯ ಮಾಡು ಎಂದು ಹೇಳಿರಿ. Raise me up. ನನ್ನನ್ನು ಮೇಲೆಬ್ಬಿಸು. And even if you are righteous, ನೀವು ನೀತಿವಂತರಾಗಿದ್ದರೂ ಕೂಡ and still fall, ಆತ್ಯಾಗಲು surrender that agony to Jesus. ಆ ನೋವು ಯೇಸುವಿಗೆ ಒಪ್ಪಿಸಿಕೊಡಿರಿ. And say, help me, Lord Jesus. ಕರ್ತನಾದ ಯೇಸುವೇ ನನಗೆ ಸಹಾಯ ಮಾಡು ಎಂದು ಹೇಳಿರಿ. The Holy Spirit, who has all the power to liberate you, will come upon you right now. ಪವಿತ್ರಾತ್ಮನಿಗೆ ನಿಮಗೆ ಸ್ವತಂತ್ರ ಮಾಡುವುದಕ್ಕೆ ಎಲ್ಲ ಶಕ್ತಿ ಇದೆ. ಆತನೇ ನಿಮ್ಮ ಮೇಲೆ ಇಳಿದು ಬರುವನು And he will lift you up. ಮತ್ತು ನಿಮ್ಮನ್ನು ಮೇಲೆತ್ತುವನು. I pray this blessing upon you right now in Jesus' name. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದ ನಿಮ್ಮ ಮೇಲೆ ಪ್ರಾರ್ಥಿಸುತ್ತೇನೆ. Rise up from the dust wherever you are right now in the name of Jesus. ನೀವು ಎಲ್ಲೇ ಇದ್ದರೂ ಈ ಸಮಯದಲ್ಲಿ ಧೂಳಿನಿಂದ ಯೇಸುವಿನ ನಾಮದಲ್ಲಿ ಎದ್ದೇಳಿರಿ. Here's a beautiful testimony from Deepak Masi from Amritsar. ಅಮೃತ್ಸರದಿಂದ ದೀಪಕ್ ಮಸಿಯವರಿಂದ ಇಲ್ಲಿ ಒಂದು ಸುಂದರ ಸಾಕ್ಷಿ ಇದೆ. He was enrolled in the Young Partners Plan of Jesus Calls by his parents. ಅವನ ತಂದೆ ತಾಯಿಗಳು ಯೇಸು ಕರೆಯುತ್ತಾನೆ ಯುವ ಪಾಲುದಾರರಲ್ಲಿ ಸೇರಿಸಿದರು. He graduated ಪದವಿಯನ್ನು ಮುಗಿಸಿದನು and was waiting for a government job for 5 years. 5 ವರ್ಷಗಳ ಕಾಲ ಸರ್ಕಾರಿ ಕೆಲಸಕ್ಕಾಗಿ ಕಾದುಕೊಂಡಿದ್ದನು. Most of his friends got a government job. ಅವನ ಸ್ನೇಹಿತರಲ್ಲಿ ಅನೇಕರು ಸರ್ಕಾರಿ ಉದ್ಯೋಗ ಹೊಂದಿಕೊಂಡಿದ್ದರು. But he did not get. ಆದರೆ ಅವನಿಗೆ ಸಿಗಲಿಲ್ಲ. So ashamed. ಅವನಿಗೆ ಬಹಳ ಅವಮಾನವಾಯಿತು. He lost his self-confidence. ಅವನ ಸ್ವವಿಶ್ವಾಸ ಹೋಯಿತು. But yet, ಆದರೂ in the midst of that agony, ಆ ನೋವಿನ ಮಧ್ಯದಲ್ಲಿ as his faith was tested, ಅವನ ನಂಬಿಕೆ ಪರೀಕ್ಷೆಗೊಳಗಾದಾಗ he went into a severe depression. ಬಹಳ ಭಯಂಕರ ಒತ್ತಡಕ್ಕೆ ಒಳಗಾದನು. In the government exams, ಸರ್ಕಾರಿ ಪರೀಕ್ಷೆಗಳಲ್ಲಿ he cleared the entrance ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದನು. but failed the physical exam. ದೈಹಿಕ ಪರೀಕ್ಷೆಯಲ್ಲಿ ವಿಫಲನಾಗುತ್ತಿದ್ದನು. One day as he was coming back home, ಒಂದು ದಿವಸ ಅವನ ಮನೆಗೆ ಹಿಂತಿರುಗಿ ಬರುತ್ತಿರುವಾಗ he was passing by a hilly area ಒಂದು ಬೆಟ್ಟದ ಪ್ರದೇಶವನ್ನು ಹಾದು ಹೋಗುತ್ತಿದ್ದನು. and he felt that he should jump from the top and kill himself. ಅಲ್ಲಿ ಬಿದ್ದು ತಾನೇ ಸತ್ತು ಹೋಗಬೇಕೆಂದು ಅವನು ಅಂದುಕೊಂಡನು. It is then he heard the voice of Jesus. ಆ ಸಮಯದಲ್ಲಿ ಯೇಸುವಿನ ಸ್ವರವನ್ನು ಕೇಳಿದನು. The resurrection voice of Jesus. ಯೇಸುವಿನ ಪುನರುತ್ಥಾನದ ಧ್ವನಿ. The voice which raises us up. ಮೇಲೆತ್ತುವಂತಹ ಆ ಸ್ವರ. And it said, ಮತ್ತು ಅದು ಹೇಳಿತ್ತು, don't commit suicide. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. My son, I have a wonderful plan for you. ನನ್ನ ಮಗನೇ, ನಿನಗೋಸ್ಕರ ಅದ್ಭುತ ಯೋಜನೆಯನ್ನು ಇಟ್ಟಿದ್ದೇನೆ. And as he heard the resurrection voice of Jesus, ಯೇಸುವಿನ ಪುನರುತ್ಥಾನ ಸ್ವರವನ್ನು ಅವನು ಕೇಳಿದಾಗ a great peace came into his heart. ಅವನ ಹೃದಯದಲ್ಲಿ ದೊಡ್ಡ ಸಮಾಧಾನ ಬಂದಿತು. He came home, ಆತನ ಮನೆಗೆ ಬಂದನು. sent an email to me, ನನಗೆ ಇಮೇಲ್ ಕಳುಹಿಸಿದನು. and I replied immediately ನಾನು ತಕ್ಷಣವಾಗಿ ಉತ್ತರಿಸಿದೆನು and said, I'm praying for you. ನಿನಗೋಸ್ಕರ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. You will have great success. ನಿನಗೆ ಸಫಲತೆ ಉಂಟಾಗುವುದು. And he started writing the competitive ಮತ್ತು exam. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವುದಕ್ಕೆ ಪ್ರಾರಂಭಿಸಿದನು. And by the grace of God, ದೇವರ ಕೃಪೆಯಿಂದ he passed in 4 different exams and he got 4 government jobs. ವಿವಿಧ 4 ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ 4 ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಂಡನು. Jumping with joy. ಆನಂದದಿಂದ ಜಿಗಿಯುತ್ತಿದ್ದನು. The family rejoiced. ಕುಟುಂಬ ಆನಂದ ಪಟ್ಟಿತು. Today he is working as a revenue officer in the government of Punjab. ಇಂದು ಪಂಜಾಬ್ ಸರ್ಕಾರದಲ್ಲಿ ಕಂದಾಯ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾನೆ. God lifted him up from the dust. ದೇವರು ಧೂಳಿಯಿಂದ ಅವನನ್ನು ಮೇಲೆತ್ತಿದರು. The Lord will do it for you. ನಿಮಗಾಗಿಯೂ ಕರ್ತನು ಮಾಡುವನು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ.
Secondly, ಎರಡನೇದಾಗಿ, the Lord will raise you to fulfill the purpose for your life. ನಿಮಗಾಗಿ ಇರುವ ಉದ್ದೇಶಗಳನ್ನು ನೆರವೇರಿಸಲು ದೇವರು ನಿಮ್ಮನ್ನು ಮೇಲೆ ಬೀಸುತ್ತಾನೆ. In Jeremiah 29:11, ಯೆರೆಮೀಯ 29:11ರಲ್ಲಿ the Bible says, God says, I have a purpose for you in your life. ನಿಮ್ಮ ಜೀವಿತದಲ್ಲಿ ನಾನು ಉದ್ದೇಶವನ್ನು ಇಟ್ಟಿದ್ದೇನೆ ಎಂದು ದೇವರು ಹೇಳುತ್ತಾರೆ. And I will lift you up and put you into that purpose. ಆ ಉದ್ದೇಶದಲ್ಲಿ ನಿಮ್ಮನ್ನು ಮೇಲೆತ್ತಿ ನಡೆಸುತ್ತೇನೆ. I have plans for you to prosper. ನೀವು ಅಭಿವೃದ್ಧಿ ಹೊಂದುವುದಕ್ಕಾಗಿಯೇ ನಾನು ಯೋಜನೆಯನ್ನು ಇಟ್ಟಿದ್ದೇನೆ. Yes, this is God's heart for you. ಹೌದು, ಇದುವೇ ದೇವರ ಹೃದಯ ನಿಮಗಾಗಿದೆ. What are the plans that God has for you? ನಿಮಗೋಸ್ಕರ ಯಾವ ಯೋಜನೆಗಳನ್ನು ದೇವರು ಇಟ್ಟಿದ್ದಾರೆ? Firstly, He wants to make you or raise you to be a prophet amongst all the people. ಮೊದಲನೇದಾಗಿ ಎಲ್ಲ ಜನರ ಮಧ್ಯದಲ್ಲಿ ನಿಮ್ಮನ್ನು ಪ್ರವಾದಿಯಾಗಿ ಎಬ್ಬಿಸಲು ದೇವರು ಬಯಸುತ್ತಾನೆ. A prophet of God bears the testimony of Jesus. ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ನಿಲ್ಲುವ ದೇವರ ಪ್ರವಾದಿ. Revelation 19:10. ಪ್ರಕಟಣೆ 19:10ರಲ್ಲಿ. Yes, according to Deuteronomy 18:18. ಧರ್ಮೋಪದೇಶ ಕಾಂಡ 18:18ರ ಪ್ರಕಾರ God says, I will raise you as a prophet. ನಾನು ಪ್ರವಾದಿಯಾಗಿ ನಿನ್ನನ್ನು ಎಬ್ಬಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. I will put my words in your mouth. ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಡುತ್ತೇನೆ. Yes, God wants to make you a prophet and a prophetess to bring forth the word from God to the people. ದೇವರಿಂದ ಜನರಿಗಾಗಿ ಮಾತುಗಳನ್ನು ತರುವಂತ ಪ್ರವಾದಿನಿಯಾಗಿ ದೇವರು ಮಾಡಲು ಬಯಸುತ್ತಾನೆ. Cheer up. Today you may say, I am a useless person. ಇಂದು ನಾನು ಉಪಯೋಗಕ್ಕೆ ಬಾರದವನು ಎಂದು ನೀವು ಹೇಳಬಹುದು. ಧೈರ್ಯವಾಗಿರಿ. Only words of anxiety come out of my ನನ್ನ mouth. ಬಾಯಿಂದ ಚಿಂತೆಯ ಮಾತುಗಳು ಮಾತ್ರ ಬರುತ್ತವೆ. Words of fear. ಭಯದ ಮಾತುಗಳು, Words of failure. ವಿಫಲತೆಯ ಮಾತುಗಳು, Words of anger. ಕೋಪದ ಮಾತುಗಳು, Words which bring division. ಬೇರ್ಪಡಿಸುವ ಮಾತುಗಳು, Oh, words which bring loss. ನಷ್ಟಗಳನ್ನು ತರುವಂತಹ ಮಾತುಗಳು. Thank God, according to Acts 2:17, ಅಪೊಸ್ತಲ ಕೃತ್ಯ 2:17ರ ಪ್ರಕಾರ God will fill you with the Holy Spirit. ದೇವರು ಪವಿತ್ರಾತ್ಮನಿಂದ ನಿಮಗೆ ತುಂಬುವನು. And the Holy Spirit will make you prophesy, speak the word of God. ಪವಿತ್ರಾತ್ಮನು ನೀವು ಪ್ರವಾದಿಸುವಂತೆ ದೇವರ ಮಾತುಗಳನ್ನು ಆಡುವಂತೆ ಮಾಡುವನು. Especially you young people, ವಿಶೇಷವಾಗಿ ಯುವ ಜನರೇ, you will prophesy. ನೀವು ಪ್ರವಾದಿಸುವಿರಿ. And as you say that you are a child of God, as a son of God, as a daughter of God, you will prophesy. ನೀವು ದೇವರ ಮಗುವಾಗಿ, ದೇವರ ಮಗಳಾಗಿ ಇದ್ದೇನೆ ಎಂದು ನೀವು ಹೇಳುವಾಗ ನೀವು ಖಂಡಿತವಾಗಿ ಪ್ರವಾದಿಸುವಿರಿ. Today ask God for this blessing to raise you up as a prophet, as a prophetess of God. ಇಂದು ದೇವರ ಪ್ರವಾದಿನಿಯಾಗಿ ನಿಮ್ಮನ್ನು ಎಬ್ಬಿಸುವಂತೆ ಈ ಆಶೀರ್ವಾದಕ್ಕಾಗಿ ಕೇಳಿಕೊಳ್ಳಿರಿ. Secondly, the Lord says, ಎರಡನೇದಾಗಿ ಕರ್ತನು ಹೇಳುತ್ತಾನೆ, I will raise you up to be a faithful priest. ನಂಬಿಕೆ ಉಳ್ಳ ಯಾಜಕನಾಗಿ ನಿನ್ನನ್ನು ಎಬ್ಬಿಸುತ್ತೇನೆ. Faithful priest. ನಂಬಿಕೆ ಉಳ್ಳ ಯಾಜಕನು. Yes, that is a mission God has for you. ನಿನಗೋಸ್ಕರ ದೇವರು ಆ ಮಿಷನ್ ಅನ್ನು ಇಟ್ಟಿದ್ದಾರೆ. 1 Samuel 2:35. ಮೊದಲನೇ ಸಾಮುವೇಲ 2:35. The Lord says, ಕರ್ತನು ಹೇಳುತ್ತಾನೆ, I will raise up for myself a faithful priest who shall do according to what is in my heart and in my mind. ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸುವೆನು. Yes, a priest who will do God's will. ದೇವರ ಚಿತ್ತವನ್ನು ಮಾಡುವ ಯಾಜಕನು. The role of a priest is to bring a sacrifice to the Lord and pray for the forgiveness of the sins of the people. ಯಾಜಕನ ಪಾತ್ರವೆಂದರೆ ಯಜ್ಞಗಳನ್ನು ಅರ್ಪಿಸುವುದು ಮತ್ತು ಜನರ ಪಾಪಗಳಿಗಾಗಿ ಕ್ಷಮೆಯಾಚಿಸುವಂಥದ್ದು. Jesus became the high priest to sacrifice himself for the forgiveness of the sins of the people. ಜನರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಸ್ವತಃ ಮಹಾ ಯಾಜಕನಾಗಿ ಅರ್ಪಿಸಿಕೊಟ್ಟನು. Today God wants to make you a priest, his priest. ಇಂದು ದೇವರು ನಿಮ್ಮನ್ನು ತನ್ನ ಯಾಜಕರಾಗಿ ಮಾಡಬೇಕೆಂದು ಬಯಸುತ್ತಾನೆ. Yes, he wants you to sacrifice the pleasures of the world, the sins of the world, and live a holy life so that through you there can be forgiveness of sins for others. ನಿಮ್ಮ ಪವಿತ್ರ ಜೀವಿತದ ಮೂಲಕ ಲೋಕದ ಜನರಿಗೆ ಕ್ಷಮಾಪಣೆಯನ್ನು ತರುವುದಕ್ಕಾಗಿ ನೀವು ಲೋಕದ ಸುಖ ಭೋಗಗಳನ್ನು, ಪಾಪವನ್ನು ತ್ಯಜಿಸುವಿರಿ. Those whose sins you forgive
Jesus will say, yes, I will also forgive. ಪಾಪ ಮಾಡುವವರಿಗೆ ನೀವು ಕ್ಷಮಿಸುವಿರಿ, ಆಗ ಯೇಸು ಕೂಡ ಹೇಳುತ್ತಾರೆ, ನಾನು ಕೂಡ ಕ್ಷಮಿಸುತ್ತೇನೆ. Yes, you will have such power and authority through the holiness and the love of God in your heart. ನಿಮ್ಮ ಹೃದಯದಲ್ಲಿರುವ ದೇವರ ಪ್ರೀತಿ ಮತ್ತು ಆ ಪವಿತ್ರತೆಯ ಮೂಲಕ ಆ ಅಧಿಕಾರ ನಿಮಗಿದೆ. And the Lord says, ಕರ್ತನು ಹೇಳುತ್ತಾನೆ, when you are such a priest of mine, I will surely build your house and I will build a sure house for you. ನೀವು ಅಂತಹ ನನ್ನ ಯಾಜಕರಾಗಿರುವಾಗ ನಾನು ನಿನ್ನ ಮನೆಯನ್ನು ಸ್ಥಾಪಿಸುವೆನು. Yes, this is a calling God is giving you. ಇದು ದೇವರ ಕರೆ ನಿಮಗಾಗಿ ಕೊಡುತ್ತಲಿದ್ದಾನೆ. Thirdly, the Lord is raising you up to be a servant of God. ಮೂರನೇದಾಗಿ ದೇವರ ಸೇವಕರಾಗಿ ನಿಮ್ಮನ್ನು ಕರ್ತನು ಮೇಲೆಬ್ಬಿಸುತ್ತಿದ್ದಾನೆ. Isaiah 49:6. ಯೆಶಯ 45:6 ಸತ್ಯವೇದವು ಹೇಳುತ್ತದೆ, God says, you will be my servant. ನೀನು ನನ್ನ ಸೇವಕನು ಎಂದು ದೇವರು ಹೇಳುತ್ತಾರೆ. Oh, to be a light to all the people who are in darkness. ಕತ್ತಲೆಯಲ್ಲಿರುವ ಎಲ್ಲ ಜನರಿಗೆ ನೀನು ಬೆಳಕಾಗಿರುವಿ. The Bible says, when Jesus came, ಯೇಸು ಬಂದಾಗ ಸತ್ಯವೇದವು ಹೇಳುತ್ತದೆ, those who sat in darkness saw a great light. ಕತ್ತಲೆಯಲ್ಲಿ ಸಂಚರಿಸುವ ಜನರಿಗೆ ದೊಡ್ಡ ಬೆಳಕು ಉಂಟಾಯಿತು. In John 8:12, Jesus says, ಯೋಹಾನ 8:12 ಯೇಸು ಹೇಳುತ್ತಾರೆ, I am the light of the world. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. He who walks after me will not walk in darkness, but will have the light of life. ನನ್ನ ಹಿಂದೆ ಬರುವವನು ಕತ್ತಲೆಯಲ್ಲಿ ನಡೆಯದೆ ಜೀವಕರ ಬೆಳಕಿನಲ್ಲಿ ನಡೆಯುವವನಾಗಿದ್ದಾನೆ. Yes, my dear sister, my dear daughter, you, as you walk after the Lord, you will be the light of God, carrying the light of Jesus in you. ನನ್ನ ಪ್ರಿಯ ಸಹೋದರಿ, ನನ್ನ ಪ್ರಿಯ ಮಗಳೇ, ನೀವು ಕರ್ತನ ಹಿಂದೆ ನಡೆಯುವಾಗ ದೇವರ ಬೆಳಕಾಗಿ, ಯೇಸುವಿನ ಬೆಳಕಾಗಿ ಇರುವಿರಿ. My son, my brother, you will have that grace too. ನನ್ನ ಮಗನೇ, ನನ್ನ ಸಹೋದರನೇ, ಈ ಕೃಪೆ ನಿಮಗೂ ಇರುವುದು. You will have God's light to show His light to those who are in darkness and despair and destruction. ಕತ್ತಲೆಯಲ್ಲಿ ನಿರಾಸೆಯಲ್ಲಿ ಇರುವ ಜನರಿಗೆ ಬೆಳಕನ್ನು ತೋರಿಸುವುದಕ್ಕಾಗಿ ಆ ದೇವರ ಬೆಳಕು ನಿಮ್ಮಲ್ಲಿ ಇದೆ. Yes, the light of God will shine in you. ಹೌದು, ದೇವರ ಬೆಳಕು ನಿಮ್ಮಲ್ಲಿ ಪ್ರಕಾಶಿಸುತ್ತದೆ. You will shine in your studies. ನಿಮ್ಮ ವ್ಯಾಸಂಗದಲ್ಲಿ ಆತನು ಬೆಳಗುವನು. Shine in your job. ನಿಮ್ಮ ಉದ್ಯೋಗದಲ್ಲಿ ಬೆಳಗುವನು. Shine in your family life. ನಿಮ್ಮ ಕುಟುಂಬ ಜೀವಿತದಲ್ಲಿ ಪ್ರಕಾಶಿಸುವನು. You will shine in your finances. ನಿಮ್ಮ ಆರ್ಥಿಕತೆಯಲ್ಲಿ ನೀವು ಬೆಳಗುವಿರಿ. You will shine with God's love to help those who are in darkness. ಕತ್ತಲೆಯಲ್ಲಿರುವ ಜನರಿಗೆ ನೀವು ದೇವರ ಬೆಳಕನ್ನು ಪ್ರಕಾಶಿಸುವಂತವರಾಗುವಿರಿ. Yes, the light of Christ is ready to shine in your spirit today. ಇಂದು ನಿಮ್ಮ ಆತ್ಮದಲ್ಲಿ ಯೇಸುವಿನ ಬೆಳಕು ನಿಮ್ಮಲ್ಲಿ ಪ್ರಕಾಶಿಸುವುದಕ್ಕೆ ಸಿದ್ಧವಾಗಿದೆ. He is going to lift you up and put you in the light. ಆತನು ನಿಮ್ಮನ್ನು ಮೇಲೆತ್ತಿ ಆ ಬೆಳಕನ್ನು ನಿಮ್ಮಲ್ಲಿ ಇಡುವನು. For this, the Lord fills you with the Holy Spirit. ಅದಕ್ಕಾಗಿ ಪವಿತ್ರಾತ್ಮನಿಂದ ಕರ್ತನು ನಿಮ್ಮನ್ನು ತುಂಬಿಸುವನು. 2 Corinthians 3:18. 2 ಕೊರಿಂಥ 3:18 ಪ್ರಕಾರ By the Holy Spirit, ಪವಿತ್ರಾತ್ಮನ ಮೂಲಕ you are transformed from glory to glory ಮಹಿಮೆಯಿಂದ ಮಹಿಮೆಗೆ ನೀವು ಬದಲಾಗಲ್ಪಟ್ಟಿರಿ. into the image of Jesus. ಯೇಸುವಿನ ಸಾರೂಪ್ಯದಲ್ಲಿ, Just like Jesus, ಯೇಸುವಿನ ಹಾಗೆಯೇ, who is the light of the world. ಈ ಲೋಕದ ಬೆಳಕಾಗಿರುವ ಆತನು. Today I pray that you will be raised up to be a servant of God with the light of Christ in you. ಕ್ರಿಸ್ತನ ಬೆಳಕು ನಿಮ್ಮಲ್ಲಿದ್ದು ನೀವು ದೇವರ ಸೇವಕರಾಗಿ ಎದ್ದೇಳುವುದಕ್ಕಾಗಿ ಈ ಆಶೀರ್ವಾದ ಪ್ರಾರ್ಥಿಸುತ್ತೇನೆ. And fourthly, ನಾಲ್ಕನೇದಾಗಿ, the Lord will raise you to be a king, to bring His miracles to the people. ಜನರಿಗೆ ಅದ್ಭುತಗಳನ್ನು ತರುವಂತಹ ರಾಜನಾಗಿ ಕರ್ತನು ನಿಮ್ಮನ್ನು ಮೇಲೆ ಎಬ್ಬಿಸುವನು. Jeremiah 30 and verse 9. ಯೆರೆಮೀಯ 39ನೇ ವಾಕ್ಯದಲ್ಲಿ The Lord says, I will raise him up to be a king, to make the people serve me. ಜನರು ನನ್ನನ್ನು ಸೇವಿಸುವುದಕ್ಕಾಗಿ ಅವನನ್ನು ನಾನು ರಾಜನಾಗಿ ಎಬ್ಬಿಸುವೆನು ಎಂದು ಕರ್ತನು ಹೇಳುತ್ತಾನೆ. God will raise you up also ಕರ್ತನು ನಿಮ್ಮನ್ನು ಕೂಡ ಎಬ್ಬಿಸುವನು as a king. ರಾಜನಾಗಿ. The Lord will give you the power to command miracles for the people in the name of Jesus. ಯೇಸುವಿನ ನಾಮದಲ್ಲಿ ಜನರಿಗೆ ಅದ್ಭುತಗಳನ್ನು ಆಜ್ಞಾಪಿಸುವಂತೆ ಕರ್ತನು ನಿಮಗೆ ಮಾಡುವನು. When you pray and believe
whatever you say, the Lord will confirm and miracles will happen. ನೀವು ನಂಬಿ ಪ್ರಾರ್ಥಿಸುವಾಗ ನೀವು ಏನೆಲ್ಲ ಹೇಳುವಿರೋ ಕರ್ತನು ಅದನ್ನು ದೃಢಪಡಿಸುವನು. Mark 11:24. ಮಾರ್ಕ 11:24. Jesus says, ಯೇಸು ಹೇಳುತ್ತಾರೆ, therefore I tell you, ಅದಕ್ಕಾಗಿ ನಾನು ಹೇಳುತ್ತೇನೆ, whatever you ask for in prayer, ಪ್ರಾರ್ಥನೆಯಲ್ಲಿ ನೀವು ಏನು ಬೇಡಿಕೊಳ್ಳುವಿರೋ believe that you have received ನೀವು it, ಹೊಂದಿಕೊಂಡಿರೆಂದು ನಂಬಿರಿ, and it will be yours. ಅದು ನಿಮ್ಮದಾಗಿ ಇರುತ್ತದೆ. And in Mark 16, 17, 18, ಮಾರ್ಕ 16, 17, 18ರಲ್ಲಿ the Lord says, ಕರ್ತನು ಹೇಳುತ್ತಾನೆ, these signs will follow you. ಈ ಸೂಚಕ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸುವವು. In my name, ನನ್ನ ಹೆಸರಿನಲ್ಲಿ with the authority of a king, you will cast out devils. ರಾಜನ ಅಧಿಕಾರದಿಂದ ನೀವು ದೆವ್ವಗಳನ್ನ ಬಿಡಿಸುವಿರಿ. In my name, with the authority of a king, you will speak in new tongues. ನನ್ನ ಹೆಸರಿನಲ್ಲಿ ರಾಜನ ಅಧಿಕಾರದಿಂದ ಹೊಸ ಭಾಷೆಗಳಲ್ಲಿ ಮಾತಾಡುವಿರಿ. You will speak the prophetic word of God with authority as a king. ರಾಜನಂತೆ ಅಧಿಕಾರ ಉಳ್ಳವರಾಗಿ ಪ್ರವಾದನೆ ಮಾತುಗಳನ್ನು ಹೇಳುವಿರಿ. The word comes from the King of Kings. ರಾಜಾದಿ ರಾಜನಿಂದ ಮಾತುಗಳು ಬರುವವು. As a king, you deliver it. ರಾಜನು ಹೇಳುವಂತೆಯೇ You will take up ನೀವು serpents, ಅವುಗಳನ್ನು ಎತ್ತುವಾಗ and no harm will come to you. ಯಾವ ಹಾನಿ ನಿಮಗೆ ಉಂಟಾಗದು. And as a king, you will lay hands on the sick, and the sick shall recover. ರಾಜನಾಗಿ ನೀವು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರು ಗುಣವಾಗುವರು. God is giving you this power, ಈ ಶಕ್ತಿ ದೇವರು ನಿಮಗೆ ಕೊಡುತ್ತಿದ್ದಾರೆ. raising you up to be a king, to proclaim miracles in the name of Jesus. ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಪ್ರಕಟಿಸುವುದಕ್ಕಾಗಿ ರಾಜನಂತೆ ಎಬ್ಬಿಸುತ್ತಿದ್ದಾನೆ. Ask the Lord to fill you with His Spirit, the Holy Spirit of Jesus. ಯೇಸುವಿನ ಪವಿತ್ರಾತ್ಮನಿಂದ ತುಂಬುವುದಕ್ಕಾಗಿ ಈಗಲೇ ಕೇಳಿಕೊಳ್ಳಿರಿ. You will be raised ನೀವು up. ಎಬ್ಬಿಸಲ್ಪಡುವಿರಿ. Father, raise them up to be your prophet, ತಂದೆಯೇ, ನಿನ್ನ ಪ್ರವಾದಿಯಾಗಿ ಅವರನ್ನು ಎಬ್ಬಿಸು. your priest, ನಿನ್ನ ಯಾಜಕರಾಗಿ, your servant, ನಿನ್ನ ಸೇವಕರಾಗಿ, and your king. ನಿನ್ನ ರಾಜನಾಗಿ. Let that grace come upon them right now, ಈಗಲೇ ಆ ಕೃಪೆ ಅವರ ಮೇಲೆ ಇಳಿದು ಬರಲಿ. in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. My friend, ನನ್ನ ಸ್ನೇಹಿತನೇ, finally, ಕೊನೆಯದಾಗಿ God wants to raise you up from your ನಿಮ್ಮ sickness. ರೋಗದಿಂದ ನಿಮ್ಮನ್ನು ಮೇಲೆತ್ತಲು ದೇವರು ಬಯಸುತ್ತಾರೆ. Romans 8:11. ರೋಮ 8:11ರಲ್ಲಿ As the Spirit of the Lord comes upon you, ಕರ್ತನ ಆತ್ಮನು ನಿಮ್ಮ ಮೇಲೆ ಬರುವಾಗ the same Spirit of Jesus which raised him from the dead will raise you up also. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ಕೂಡ ನಿಮ್ಮನ್ನು ಕೂಡ ಎಬ್ಬಿಸುವನು. And James 5:14 and 15 says, ಯಾಕೋಬ 5:14-15ರಲ್ಲಿ if you are sick, ನೀವು ಅಸ್ವಸ್ಥರಾಗಿದ್ದರೆ let the elders anoint you with oil ಹಿರಿಯರು ಎಣ್ಣೆಯಿಂದ ಅಭಿಷೇಕ ಮಾಡಲಿ and pray over you. ಮತ್ತು ನಿಮ್ಮ ಮೇಲೆ ಪ್ರಾರ್ಥಿಸಲಿ. The Lord will raise the sick ಮತ್ತು ಕರ್ತನು ಅನಾರೋಗ್ಯದಲ್ಲಿರುವವರನ್ನು ಗುಣಪಡಿಸುವನು, and forgive the sins. ಅವರ ಪಾಪವನ್ನು ಕ್ಷಮಿಸುವನು. Today I pray ಇಂದು ನಾನು ಪ್ರಾರ್ಥಿಸುತ್ತೇನೆ, that you will be resurrected from your sickness ನಿಮ್ಮ ರೋಗದಿಂದ ನೀವು ಪುನರುತ್ಥಾನ ಹೊಂದುವಿರಿ. as God raises you up out of your sick bed. ಅನಾರೋಗ್ಯದ ಹಾಸಿಗೆಯಿಂದ ಕರ್ತನು ನಿಮ್ಮನ್ನು ಮೇಲೆ ಬಿಸುವಾಗ By the stripes of Jesus you are healed. ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. I command you to be healed in Jesus' name. ಯೇಸುವಿನ ನಾಮದಲ್ಲಿ ಗುಣ ಹೊಂದಬೇಕೆಂದು ಆಜ್ಞಾಪಿಸುತ್ತೇನೆ. Rise up and be well. ಎದ್ದು ಸ್ವಸ್ಥರಾಗಿರಿ. Sister Vinita and Brother Anam from Bokaro said this. ಬೊಕಾರದಿಂದ ಸಹೋದರಿ ವಿನಿಶಾ ಮತ್ತು ಸಹೋದರ ಆನಂದ್ ಅವರು ಈ ರೀತಿಯಾಗಿ ಹೇಳಿದರು. Mr. Anam began to lose weight abnormally in 2018. 2018ರಲ್ಲಿ ಶ್ರೀ ಆನಂದ್ರವರು ತೂಕವನ್ನು ಅಸಾಮಾನ್ಯವಾಗಿ ಕಳೆದುಕೊಳ್ಳುತ್ತಿದ್ದರು. His wife was a nurse. ಆತನ ಪತ್ನಿ ನರ್ಸ್ ಆಗಿದ್ದರು. The medical results were alarming. ವೈದ್ಯಕೀಯ ಪರೀಕ್ಷೆಗಳು ಎಚ್ಚರ ಪಡಿಸುತ್ತಾ ಇವೆ. WBC increased in an enormous manner and it gave an indication of blood cancer. ಬಿಳಿ ರಕ್ತ ಕಣಗಳು ಬಹಳ ಹೆಚ್ಚಾದದರಿಂದ ಅದು ರಕ್ತ ಕ್ಯಾನ್ಸರ್ಗೆ ಸೂಚನೆಯಾಗಿತ್ತು. Family was in tears. ಕುಟುಂಬ ಕಣ್ಣೀರಲ್ಲಿತ್ತು. They rushed to CMC. ಅವರು CMCಗೆ ಹೋದರು. And chemotherapy was suggested. ಕೀಮೋಥೆರಪಿ ಅವರಿಗೆ ಸೂಚಿಸಲ್ಪಟ್ಟಿತ್ತು. They said come back after 10 days. 10 ದಿವಸಗಳ ನಂತರ ಅವರು ತಿರುಗಿ ಬರಬೇಕು.
And they came straight to the prayer tower in Chennai. ಅವರು ನೇರವಾಗಿ ಚೆನ್ನೈಯಲ್ಲಿರುವ ಪ್ರಾರ್ಥನಾ ಗೋಪುರಕ್ಕೆ ಬಂದರು. May 1st, 2018. ಮೇ 1, 2018ರಲ್ಲಿ. And that day I was praying for the people in the prayer tower personally. ಆ ದಿನ ಪ್ರಾರ್ಥನಾ ಗೋಪುರದಲ್ಲಿ ನಾನು ಜನರಿಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸುತ್ತಿದ್ದೆನು. And as they came, I said, Lord, reverse the situation of blood cancer and heal him completely. ಅವರು ಬಂದಾಕ್ಷಣ ನಾನು ಪ್ರಾರ್ಥಿಸಿದೆ, ಕರ್ತನೇ ಈ ಪರಿಸ್ಥಿತಿಯನ್ನು ಹಿಂದಿರುಗಿ ರಕ್ತ ಕ್ಯಾನ್ಸರ್ ಎಲ್ಲ ಗುಣಪಡಿಸು. From there they went to Bethesda Prayer Center too. ಅಲ್ಲಿಂದ ಅವರು ಬೆಥೆಸ್ದಾ ಪ್ರಾರ್ಥನಾ ಕೇಂದ್ರಕ್ಕೆ ಕೂಡ ಹೋದರು. And through all this, Mr. Anam, who had no personal relationship with Jesus, received the Lord as his Savior. ಇದೆಲ್ಲದರ ಮೂಲಕವಾಗಿ ಯೇಸುವಿನೊಡನೆ ಸಂಬಂಧವಿರದ ಸಹೋದರ ಆನಂದ್ ಅವರು ಯೇಸುವನ್ನು ಸ್ವೀಕರಿಸಿದರು. He gave his heart to the Lord in Bethesda. ಬೆಥೆಸ್ದಾದಲ್ಲಿ ಅವರು ಕರ್ತನಿಗೆ ಒಪ್ಪಿಸಿಕೊಟ್ಟರು. After 10 days, they returned to CMC Vellore. 10 ದಿನಗಳ ನಂತರ ವೆಲ್ಲೂರ್ CMCಗೆ ಹೋದರು. They were getting ready for the chemotherapy. ಕೀಮೋಥೆರಪಿಗಾಗಿ ಅವರು ಸಿದ್ಧಗೊಳ್ಳುತ್ತಿದ್ದರು. Before it was given, they took one more test. ಅದು ಕೊಡುವುದಕ್ಕಿಂತ ಮುಂಚೆ ಇನ್ನೊಂದು ಪರೀಕ್ಷೆಯನ್ನು ತೆಗೆದರು. And they found the white cells absolutely normal. ಬಿಳಿ ರಕ್ತ ಕಣಗಳು ಸಹಜ ಸ್ಥಿತಿಯಲ್ಲಿ ಇರುವುದನ್ನು ಅವರು ಕಂಡುಕೊಂಡರು. Oh, everyone was surprised. ಎಲ್ಲರಿಗೂ ಆಶ್ಚರ್ಯವಾಯಿತು. They cancelled the treatment ಚಿಕಿತ್ಸೆಯನ್ನು ನಿಲ್ಲಿಸಲಾಯಿತು and declared him normal. ಸಹಜ ವ್ಯಕ್ತಿ ಎಂದು ಘೋಷಿಸಿದರು. Today he is absolutely healthy. ಅವರು ಸಂಪೂರ್ಣವಾಗಿ ಇಂದು ಆರೋಗ್ಯವಾಗಿದ್ದಾರೆ. 6 years have passed, no cancer. 6 ವರ್ಷಗಳು ಕಳೆದಿವೆ, ಯಾವ ಕ್ಯಾನ್ಸರ್ ಇಲ್ಲ. But as a family they pray for the others and Jesus heals the others. ಆದರೆ ಕುಟುಂಬವಾಗಿ ಅವರು ಬೇರೆಯವರಿಗಾಗಿ ಪ್ರಾರ್ಥಿಸುವಾಗ ಬೇರೆಯವರಿಗೆ ಯೇಸು ಗುಣಪಡಿಸುತ್ತಾರೆ. The Lord will do it for you. ನಿಮಗಾಗಿಯೂ ಕರ್ತನು ಮಾಡುವನು. May God bless you with these ಈ blessings. ಎಲ್ಲ ಆಶೀರ್ವಾದಗಳಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. Lord, raise them up. ಕರ್ತನೇ ಅವರನ್ನು ಮೇಲೆ ಬಿಸು. No more sorrow. ಇನ್ನು ಮುಂದೆ ದುಃಖವಿಲ್ಲ. Raise them up to high places. ಉನ್ನತ ಪ್ರದೇಶಗಳಲ್ಲಿ ಮೇಲೆತ್ತು. Raise them up to do your will. ನಿನ್ನ ಚಿತ್ತ ಮಾಡುವುದಕ್ಕಾಗಿ ಮೇಲೆತ್ತು. Let them be healed ಅವರು ಗುಣವಾಗಲಿ. in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. On Saturday, the November 2nd, we will be there as a family to pray for you at Bethesda Prayer Center. ಶನಿವಾರ ನವೆಂಬರ್ 2ರಂದು ನಾವು ಕುಟುಂಬವಾಗಿ ನಿಮಗಾಗಿ ಪ್ರಾರ್ಥಿಸಲು ಬೆಥೆಸ್ದಾ ಪ್ರಾರ್ಥನಾ ಕೇಂದ್ರದಲ್ಲಿ ಇರುತ್ತೇವೆ. ಇವಳು ನನ್ನ ಮೊಮ್ಮಗಳು ಆರಾಧನಾ, ಚಿಕ್ಕ ವಯಸ್ಸಿಂದ ಕಣ್ಣು ಕಾಣಿಸಲ್ಲ, ಅದಕ್ಕಾಗಿ ಬೆಥೆಸ್ದಾ ಮೀಟಿಂಗ್ ಆಗಿ ಕೊಯಮತ್ತೂರು ಬಂದು ಸ್ಟೇಷನ್ನಿಂದ ತುಂಬ ಕಷ್ಟದಿಂದ ಮೀಟಿಂಗ್ ಕರ್ಕೊಂಡು ಹೋದು. ಅಲ್ಲಿ ಪಾಲ್ದಿನಕರ್ ಬ್ರದರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ತಕ್ಷಣ ದೇವರ ಕೃಪೆಯಿಂದ ಮೊಮ್ಮಗಳೇ ಕಣ್ಣು ಕಾಣಿಸ್ತಾ ಇದೆ. ಇವತ್ತು ತುಂಬಾ ಚೆನ್ನಾಗಿದ್ದಾಳೆ. ಹಳೆಯ ಸಂಗತಿಗಳು ಹೊರಟು ಹೋಗುತ್ತಿವೆ. God is making you a new person. ಕರ್ತನು ನಿಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾನೆ. Friends, you will never be shaken. ಸ್ನೇಹಿತರೆ, ನೀವು ಎಂದಿಗೂ ಕದಲುವುದಿಲ್ಲ. Come to this Bethesda blessing meeting. ಈ ಬೆಥೆಸ್ದಾ ಆಶೀರ್ವಾದ ಕೂಟಕ್ಕೆ ಬನ್ನಿರಿ. Let's pray together. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. Jesus will come. ಯೇಸು ಅಲ್ಲಿ ಬರ್ತಾರೆ. And he will make you a new person as we pray together at Bethesda. ನಾವೆಲ್ಲರೂ ಸೇರಿ ಬೆಥೆಸ್ದಾದಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾಡುತ್ತಾನೆ. ದಿನಾಂಕ ಶನಿವಾರ ನವೆಂಬರ್ 2ರಂದು, ಸಮಯ ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಬೆಥೆಸ್ದಾ ಪ್ರಾರ್ಥನಾ ಗೋಪುರ, ಕಾರುಣ್ಯ ನಗರ್, ಕೊಯಂಬತ್ತೂರ್. ವಸತಿ ಸೌಲಭ್ಯಕ್ಕಾಗಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ 9487846545ಕ್ಕೆ ಕರೆ ಮಾಡಿರಿ. ಕೊಯಂಬತ್ತೂರು ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಿಂದ ಕೊಯಂಬತ್ತೂರು ಕಾರುಣ್ಯ ನಗರದವರೆಗೆ ವಿಶೇಷ ಬಸ್ ಸೌಲಭ್ಯಗಳು ಇವೆ. ಬೆಥೆಸ್ದಾ ವಿಶೇಷ ಆಶೀರ್ವಾದಕ್ಕೆ ಖುದ್ದಾಗಿ ಬಂದು ಆತನ ಆಶೀರ್ವಾದಗಳನ್ನು ಮತ್ತು ಅದ್ಭುತಗಳನ್ನು ಹೊಂದಿಕೊಂಡು ಮನೆಗೆ ಸಂತೋಷದಿಂದ ಹೋಗುತ್ತಾರೆ.